ಸಾಮಾನ್ಯವಾಗಿ ಅನಿಮೆ ಅಂದರೆ ನಾವೆಲ್ಲ ಏನೇನು ಅನ್ಕೊಳ್ತೀವಿ. ಕಲರ್ಫುಲ್ ಆಗಿರೋ ಪ್ರಪಂಚ, ಕ್ಯೂಟ್ ಆಗಿರೋ ಹುಡುಗಿರುಗಳು, ಸೂಪರ್ ಪವರ್ಸ್ಗಳೆಲ್ಲ ಇರುತ್ತೆ ಅನ್ಕೋತೀವಲ್ವಾ. ಆದರೆ ಅನಿಮೆ ಪ್ರಪಂಚದಲ್ಲಿ ಲೈಟ್ ಆಫ್ ಆದಮೇಲೆ ಕತ್ತಲೆ ಆವರಿಸುತ್ತೆ. ಅಲ್ಲಿ ಬರೋ ದೆವ್ವಗಳು ಮತ್ತು ಸೈಕೋ ಕಿಲ್ಲರ್ಸ್ ನಿಮ್ಮ ನಿದ್ದೆಗೆಡಿಸೋದು ಮಾತ್ರ ಗ್ಯಾರಂಟಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಓಟಾಕು. ಭಯ ಪಡೋಕೆ ರೆಡಿನಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು ನೋಡೋಣ ಟಾಪ್ ಬೆಸ್ಟ್ ಹಾರರ್ ಅನಿಮೆಗಳನ್ನು. ಲೆಟ್ಸ್ ಡೈವ್ ಇನ್. ನಿಮ್ಮ ಕಣ್ಣೆದುರಿನ ಒಂದು ಭಯಂಕರವಾದ ದೆವ್ವ ನಿಂತಿದೆ. ಅದು ನಿಮ್ಮನ್ನೇ ನೋಡ್ತಾ ಇದೆ. ನೀವು ಅದನ್ನು ಏನಾದರೂ ನೋಡಿದ್ರೆ ಸಾಕು, ಅದು ನಿಮ್ಮನ್ನು ಕೊಂದು ಹಾಕುತ್ತೆ. ಅಂದರೆ ಆಗ ನೀವೇನು ಮಾಡ್ತೀರಾ? ಸೊ ನಮ್ಮ ಲಿಸ್ಟ್ನಲ್ಲಿ ಮೊದಲಿಗೆ ಬರುವ ಅನಿಮೆನೆ ಮೆರುಕೋ-ಚಾನ್. ಇಲ್ಲಿರೋ ಹೈಸ್ಕೂಲ್ ಹುಡುಗಿ ಮೈಕೋ. ಇವಳಿಗೆ ಸಡನ್ನಾಗಿ ದೆವ್ವಗಳು ಕಾಣಿಸೋಕೆ ಶುರುವಾಗುತ್ತೆ. ಆದರೆ ಅವಳ ಹತ್ರ ಇರೋ ಒಂದೇ ಒಂದು ದಾರಿ ಅಂದರೆ ಇಗ್ನೋರೆನ್ಸ್. ಆ ದೆವ್ವ ಎಷ್ಟೇ ಭಯಂಕರವಾಗಿ ಬಂದು ಅವಳ ಮುಖದ ಹತ್ರ ಕಿರ್ಚಿದ್ರೂ ಅವಳು ತನಗೆ ಏನೂ ಕಾಣಿಸ್ತಾ ಇಲ್ಲ, ಏನೂ ಕೇಳ್ತಿಲ್ಲ ಅನ್ನೋ ಥರ ನಟನೆ ಮಾಡಬೇಕು. ಇಲ್ಲ ಸ್ವಲ್ಪ ರಿಯಾಕ್ಟ್ ಮಾಡಿದರೂ ಸಾಕು, ಕತೆ ಮುಗೀತು. ಇದು ನೋಡೋಕ್ಕೆ ಹಾರರ್ ಕಾಮಿಡಿ ಥರ ಇದ್ರೂ ಪಾಪ ಆ ಹುಡುಗಿ ಪಡೋ ಪಾಡು, ಅವಳ ಭಯ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಜಂಪ್ ಸ್ಕೇರ್ಸ್ ಇಷ್ಟಪಡೋರಿಗೆ ಮತ್ತು ಹಾರರ್ ಸ್ಟಾರ್ಟರ್ಸ್ಗೆ ಇದು ಬೆಸ್ಟ್ ಚಾಯ್ಸ್. ಈ ಎಣ್ಣೆ ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್, ಕ್ರಂಚಿರೋಲ್, ಅಮೆಜಾನ್ ಚಾನಲ್ ಮತ್ತು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಡಬ್ನಲ್ಲಿ ನೋಡೋಕೆ ಸಿಗುತ್ತೆ. ಈ ಅನಿಮೆ ನೋಡಿದ ಮೇಲೆ ನೀವು ಮಳೆಗಾಲದಲ್ಲಿ ಚೂಪಾಗಿರೋ ಕೊಡೆ ಹಿಡ್ಕೊಂಡು ಮೆಟ್ಲು ಇಳೋಕ್ಕೆ 100 ಸಲ ಯೋಚನೆ ಮಾಡ್ತೀರಾ? ಹೌದು, ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರುವ ಕ್ಲಾಸಿಕ್ ಆದ ಹಾರರ್ ಅನಿಮೆನ ಅನದರ್. ಒಂದು ಕ್ಲಾಸ್ ರೂಮ್, ಅಲ್ಲಿರೋ ಒಂದು ಕಾರ್ಸ್. 26 ವರ್ಷದ ಹಿಂದೆ ಸತ್ತಿರೋ ಒಬ್ಬ ಸ್ಟೂಡೆಂಟ್ಸ್ ಇವರ ಮಧ್ಯೆನೇ ಅಡಗಿ ಕೂತಿರ್ತಾನೆ. ಯಾರು ಆ ಎಕ್ಸ್ಟ್ರಾ ಪರ್ಸನ್ ಅಂತ ಕಂಡುಹಿಡಿಯೋವರೆಗೂ ಆ ಕ್ಲಾಸ್ನಲ್ಲಿರೋ ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ ವಿಚಿತ್ರವಾಗಿ ಸಾಯ್ತಾ ಹೋಗ್ತಾರ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಕಣ್ಣು ಮುಂದೆ ಒಬ್ಬರಾದ ಮೇಲೆ ಒಬ್ಬರಂತೆ ಸಾಯ್ತಾ ಇದ್ರೆ ಹೀಗಿರುತ್ತೆ. ಆ ಅಸಹಾಯಕತೆ ಮತ್ತು ಭಯಾನಕ ಸಾವಿನ ಸೀನ್ಸ್ ಮೈ ನಡಗಿಸುತ್ತೆ ಅಲ್ವಾ? ಫೈನಲ್ ಡೆಸ್ಟಿನೇಷನ್ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಅನಿಮೆ ನಿಮ್ಗೆ ಹೇಳಿ ಮಾಡಿಸಿದ್ದು. ಈ ಅನಿಮೆಯಲ್ಲಿ ಮಿಸ್ಟ್ರಿ ಮತ್ತು ಗೂರ್ ಸೀನ್ಸ್ ಮಸ್ತ್ ಆಗಿದಾವೆ. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಡಬ್ಬಲ್ಲಿ ಅವೈಲೇಬಲ್ ಇದೆ. ಒಂದಿನ ನೀವು ಬೆಳಗ್ಗೆ ಎದ್ದು ನಿಮ್ಮ ಕೈಗಳನ್ನ ನೋಡಿದಾಗ ಅಲ್ಲಿ ನಿಮ್ಮ ಬಲಗೈ ಮಾಯ ಆಗಿ ಅದರ ಜಾಗದಲ್ಲಿ ಒಂದು ಏಲಿಯನ್ ಇದ್ದರೆ ಹೇಗಿರುತ್ತೆ? ಸೊ ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರೋ ಅನಿಮೆನೆ ಪ್ಯಾರಾಸೈಟ್ ದಿ ಮ್ಯಾಕ್ಸಿಮ್. ಒಂದಿನ ಭೂಮಿ ಮೇಲೆ ಪ್ಯಾರಾಸೈಟ್ಗಳು ಅಟ್ಯಾಕ್ ಮಾಡಿ ಮನುಷ್ಯರ ಮೆದುಳನ್ನ ತಿಂದು ಅವರ ದೇಹನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತವೆ. ಅದೇ ರೀತಿ ನಮ್ಮ ಹೀರೋ ಸಿನಿಚಿ ಮೇಲೆ ಒಂದು ಪ್ಯಾರಾಸೈಟ್ ಅಟ್ಯಾಕ್ ಮಾಡುತ್ತೆ. ಆದರೆ ಕೆಲವು ಕಾರಣದಿಂದ ಅದು ಅವನ ಕೈಗೆ ಅಟ್ಯಾಚ್ ಆಗುತ್ತೆ. ಈಗ ಹೀರೋ ಮತ್ತು ಅವನ ಬಲಗೈಯಲ್ಲಿರೋ ಏಲಿಯನ್ ಮಿಗಿ ಇಬ್ಬರು ಸೇರಿಕೊಂಡು ಬೇರೆ ನೆದಭಕ್ಷಕ ಏಲಿಯನ್ಗಳಿಂದ ತಪ್ಪಿಸ್ಕೊಂಡು ಓಡಾಡಬೇಕು. ಇಲ್ಲ ಅವ್ರ ಕೈ ಸಿಕ್ಕರೆ ಇವ್ರ ಕತೆ ಮುಗೀತು. ಇದು ಬರೀ ಹಾರರ್ ಅಲ್ಲ, ಇಲ್ಲಿ ಫಿಲಾಸಫಿ ಇದೆ. ಮನುಷ್ಯರು ಬದುಕೋಕೆ ಬೇರೆ ಪ್ರಾಣಿಗಳನ್ನ ಕೊಲ್ತಾರೆ, ಆದರೆ ಏಲಿಯನ್ಸ್ ಬದುಕೋಕೆ ಮನುಷ್ಯರನ್ನ ಕೊಲ್ಲೋದು ತಪ್ಪ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಆ್ಯಕ್ಷನ್, ಎಮೋಷನ್ ಮತ್ತು ಬಾಡಿ ಹಾರರ್ ಇರೋ ಪರ್ಫೆಕ್ಟ್ ಪ್ಯಾಕೇಜ್ ಇದು. ಈ ಅನಿಮೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಹಾಗೆ ಇದು ಜಾಪನೀಸ್ ಮತ್ತು ಇಂಗ್ಲೀಷ್ ಡಬ್ಬಲ್ಲಿ ನೋಡೋಕೆ ಸಿಗುತ್ತೆ. ಫ್ರೆಂಡ್ಶಿಪ್ ಗಟ್ಟಿಯಾಗಲಿ ಅಂತ ಒಂದು ಚಾರ್ಮ್ ಪೇಪರ್ ಡಾಲ್ನ ಹರಿದು ಜೇಬಲ್ಲಿ ಇಟ್ಕೊಳ್ತೀರಾ. ಆದರೆ ಕಣ್ಬಿಟ್ಟು ನೋಡಿದಾಗ ರಕ್ತಸಿಕ್ತವಾಗಿರೋ ಸ್ಕೂಲ್ ಒಂದರಲ್ಲಿ ಎಚ್ಚರ ಆದರೆ ಹೇಗಿರುತ್ತೆ? ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರೋ ಅನಿಮೆನೆ ಕಾರ್ಪ್ಸ್ ಪಾರ್ಟಿ. ಇದು ವೀಕ್ ಹಾರ್ಟ್ ಇರೋರಿಗೆ ಮಾತ್ರ ಖಂಡಿತ ಅಲ್ಲ. ಇದರಲ್ಲಿ ಬರೋ ಸ್ಕೂಲ್, ಅಲ್ಲಿ ನಡೆಯೋ ಟಾರ್ಚರ್, ಕತ್ತರಿಸೋ ಸೌಂಡ್, ದೇವ್ರೇ ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ದಾರಿನೇ ಇಲ್ಲ. ಸಾವು ಮಾತ್ರ ಕನ್ಫರ್ಮ್. ಜಸ್ಟ್ 4 ಎಪಿಸೋಡ್ಸ್ ಇದೆ, ಆದರೆ ಪ್ರತಿಯೊಂದು ಕ್ಷಣನೂ ನರಕ. ಆ ಚಿಕ್ಕ ಮಕ್ಕಳು ಪಡೋ ಕಷ್ಟ ನೋಡಿದರೆ ಎಂಥವ್ರಿಗಾದರೂ ಡಿಸ್ಟರ್ಬ್ ಆಗೇ ಆಗುತ್ತೆ. ಒಳ್ಳೆ ಸ್ಟೋರಿ ಬೇಕು, ಆದರೆ ಫುಲ್ ರಕ್ತಪಾತ ನೋಡ್ತೀವಿ ಅನ್ನೋ ಧೈರ್ಯ ನಿಮಗಿದ್ರೆ ಮಾತ್ರ ಇದನ್ನು ನೋಡಿ. ಒನ್ ವಾರ್ನಿಂಗ್, ರಾತ್ರಿ ನಿದ್ದೆ ಬರೋದಿಲ್ಲ, ಹುಷಾರ್. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಡಬ್ಬಲ್ಲಿ ನೋಡೋಕೆ ಸಿಗುತ್ತೆ. ನೋಡೋಕೆ ಹೇಳಿ ಸುಂದರವಾಗಿದೆ, ಅಲ್ಲಿರೋ ಹುಡುಗಿರು ಕ್ಯೂಟ್ ಆಗಿದ್ದಾರೆ. ವಾವ್, ಎಂಥ ಲೈಫ್ ಅಲ್ವಾ ಅಂತ ನೀವು ಅಂದ್ಕೊಳ್ತೀರಾ. ಆದರೆ ಆ ಮುಗ್ಧ ಮುಖದ ಹಿಂದೆ ಒಂದು ಸೈಕೋ ಕಿಲ್ಲರ್ ಅಡಗಿದ್ರೆ. ಸೊ ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರುವ ಅನಿಮೆ ಹಿಗುರಾಸಿ. ಹಳ್ಳಿಯಲ್ಲಿ ನಡೆಯೋ ಜಾತ್ರೆ, ಪ್ರತಿ ವರ್ಷ ಅಲ್ಲಿ ನಡೆಯೋ ಕೊಲೆಗಳು. ನಿಮ್ಮ ಪ್ರಾಣ ಸ್ನೇಹಿತರೇ ನಿಮ್ಮನ್ನು ಕೊಲ್ಲೋಕೆ ಬರ್ತಿದ್ದಾರಾ ಅಥವಾ ನೀವೇ ಹುಚ್ಚರಾಗ್ತಿದ್ದೀರಾ? ಕ್ಯೂಟಾಗಿ ಮಾತಾಡೋ ಪಾತ್ರಗಳು ಸಡನ್ನಾಗಿ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ನಾಕಾಗ ದೇವರು ಬರುತ್ತೆ ಅಲ್ವಾ? ಸೈಕಾಲಜಿಕಲ್ ಹಾರರ್ ಅಂದರೆ ಇದೇ ಗುರು. ನಂಬಿಕೆ ದ್ರೋಹ ಮತ್ತು ಹುಚ್ಚತನದ ಪರಮಾವಧಿ ಇಲ್ಲಿದೆ. ಆ ಹಿನ್ನೆಲೆಯಲ್ಲಿ ಬರೋ ಗೊಲಗೊಲ, ಹುಳದ ಸೌಂಡು ಕೇಳಿದ್ರೆ ಭಯ ಆಗುತ್ತೆ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೈಕಾಲಜಿಕಲ್ ಮಿಸ್ಟ್ರಿ ಇಷ್ಟಪಡೋರಿಗೆ ಇದು ಗಾಡ್ ಲೆವೆಲ್ ಅನಿಮೆ ಗುರು. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಡಬ್ಬಲ್ಲಿ ನೋಡೋಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವಾಗಿದ್ದು ನಿಮ್ಮ ನಿದ್ದೆ ಕೆಡಿಸುವಂಥ ಟಾಪ್ 5 ಹಾರರ್ ಅನಿಮೆಗಳ ಲಿಸ್ಟ್.
ನನ್ನ ಪರ್ಸ್ನಲ್ ವಾರ್ನಿಂಗ್ ಏನಂದರೆ ಈ ಲಿಸ್ಟಲ್ಲಿರೋ 2ನೇ ಮತ್ತು 1ನೇ ಎನಿಮೆನ ನೋಡುವಾಗ ದಯವಿಟ್ಟು ಊಟ ಮಾಡೋಕೆ ಹೋಗಬೇಡಿ, ವಾಂತಿ ಗ್ಯಾರಂಟಿ. ನಿಮಗೆ ಇದರಲ್ಲಿ ಯಾವುದು ಸಖತ್ ಹಾರರ್ ಅನ್ನಿಸ್ತು ಅಥವಾ ನಾನು ಯಾವುದಾದ್ರೂ ಎನಿಮೆನ ಮಿಸ್ ಮಾಡಿದ್ನ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಯೋನಾರ.